ಇಲ್ಲಿ ಮಧ್ಯಾಹ್ನ 12 ಗಂಟೆಯಾದ್ರೆ ಇಡೀ ವಾತಾವರಣವೇ ಬದಲಾಗಿ ಬಿಡುತ್ತೆ. ಯಾರೋ ಕಿರ್ಚುತ್ತಾರೆ, ಇನ್ಯಾರೋ ಗೋಡೆಗೆ ತಲೆ ಚಚ್ಚಿಕೊಳ್ಳುತ್ತಾರೆ. ದೈವಶಕ್ತಿ ಮತ್ತು ನಕಾರಾತ್ಮಕ ಶಕ್ತಿಗಳ ನಡುವೆ ದೊಡ್ಡ ಯುದ್ಧವೇ ನಡೆಯುತ್ತೆ. ಇದು ಯಾವುದೋ ಹಾರರ್ ಸಿನಿಮಾದ ದೃಶ್ಯವಲ್ಲ, ದತ್ತಾತ್ರೇಯರ ಪವಿತ್ರ ಕ್ಷೇತ್ರ ಗಾಣಗಾಪುರ. ಇಲ್ಲಿಗೆ ಕಾಲಿಡುತ್ತಿದ್ದಂತೆ ನಿಮಗೆ ಎರಡು ಅನುಭವಗಳು ಹಾಗೇ ಇರುತ್ತೆ. ಒಂದು ಭಕ್ತಿ, ಇನ್ನೊಂದು ನಿಗೂಢತೆ. ಭೀಮಾ ಮತ್ತು ಅಮರಜಾ ನದಿಗಳ ಸಂಗಮದ ಈ ಭೂಮಿ ದತ್ತಾತ್ರೇಯರ ಎರಡನೆಯ ಅವತಾರ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳ ನೆಲೆಬೀಡು. ಈಗ ನಾವು ಈ ವಿಡಿಯೋದ ಅತ್ಯಂತ ಭಯಾನಕ ಮತ್ತು ಕುತೂಹಲಕಾರಿ ಭಾಗಕ್ಕೆ ಬಂದಿದ್ದೇವೆ. ಗಾಣಗಾಪುರಕ್ಕೆ ಜನ ಕೇವಲ ಪೂಜೆ ಮಾಡಿಸಲು ಬರಲ್ಲ. ಯಾರ ಮೇಲೆ ಮಾಟ ಮಂತ್ರ, ದೆವ್ವದ ಬಾಧೆ ಅಥವಾ ಕೆಟ್ಟ ದೃಷ್ಟಿ ಬಿದ್ದಿರುತ್ತದೆಯೋ ಅವರು ಇಲ್ಲಿಗೆ ಬರುತ್ತಾರೆ. ಮಧ್ಯಾಹ್ನ 12 ಗಂಟೆಗೆ ನಗಾರಿ ಬಾರಿಸಿದಾಗ ಏನೆಲ್ಲ ಆಗುತ್ತೆ ಗೊತ್ತಾ? ಆ ಶಬ್ದಕ್ಕೆ ಮನುಷ್ಯನ ದೇಹದ ಒಳಗಿರುವ ನಕಾರಾತ್ಮಕ ಶಕ್ತಿಗಳು ತತ್ತರಿಸಿ ಹೋಗುತ್ತವೆ. ಆ ವ್ಯಕ್ತಿಗಳು ತಮಗೆ ಅರಿವಿಲ್ಲದಂತೆ ಕುಣಿಯಲು, ಕಿರುಚಲು ಶುರು ಮಾಡುತ್ತಾರೆ. ಅದು ಯಾಕೆ? ದತ್ತಾತ್ರೇಯರ ಶಕ್ತಿಯ ಮುಂದೆ ಆ ಕೆಟ್ಟ ಶಕ್ತಿಗಳಿಗೆ ನಿಲ್ಲಲು ಸಾಧ್ಯವಾಗುವುದಿಲ್ಲ. ಇದನ್ನು ಮುಕ್ತಿ ಎಂದು ಕೂಡ ಕರೆಯಲಾಗುತ್ತದೆ. ಹತ್ತಿರ ಹೋಗಿ ನೋಡಿದ್ರೆ ಮೈ ಜುಮ್ ಎನ್ನುತ್ತದೆ. ಕಣ್ಣುಗಳಲ್ಲಿ ರೋಷ, ಧ್ವನಿಯಲ್ಲಿ ಅಸಹಜ ಬದಲಾವಣೆ. ಇದು ವಿಜ್ಞಾನಕ್ಕೆ ನಿಲುಕದ ಸತ್ಯ. ದೇವಸ್ಥಾನದಿಂದ 3 ಕಿಲೋಮೀಟರ್ ದೂರದಲ್ಲಿರುವ ಸಂಗಮ ಕ್ಷೇತ್ರಕ್ಕೆ ಹೋಗೋಣ. ಇಲ್ಲಿರುವ ಔದಂಬರ ಮರದ ಕೆಳಗೆ ಜನರು ಗುರು ಚರಿತ್ರೆಯನ್ನ ಓದುತ್ತಿರುತ್ತಾರೆ. ಆದರೆ ರಾತ್ರಿಯ ಸಮಯದಲ್ಲಿ ಇಲ್ಲಿ ಯಾರೂ ಕೂಡ ಒಬ್ಬಂಟಿಯಾಗಿ ಹೋಗಲು ಧೈರ್ಯ ಮಾಡುವುದೇ ಇಲ್ಲ. ಯಾಕಂದ್ರೆ ಇಂದಿಗೂ ಸಿದ್ಧ ಪುರುಷರು ಅದೃಶ್ಯ ರೂಪದಲ್ಲಿ ಇಲ್ಲಿ ಸಂಚರಿಸುತ್ತಾರೆ ಎಂಬುದು ಇಲ್ಲಿಯ ಜನರ ಅಚಲ ನಂಬಿಕೆ. ದಾರಿಯಲ್ಲಿ ಸಿಗುವ ಈ ಭಸ್ಮದ ಗುಡ್ಡ ಕೂಡ ತುಂಬಾನೇ ವಿಚಿತ್ರ. ಪುರಾಣಗಳ ಪ್ರಕಾರ ತ್ರೇತಾಯುಗದಲ್ಲಿ ಪರಶುರಾಮರು ಇಲ್ಲಿ ದೀರ್ಘಕಾಲ ಯಜ್ಞ ಮಾಡಿದರು ಮತ್ತು ಆ ಯಜ್ಞದ ಪವಿತ್ರ ಬೂದಿಯೇ ಈ ಗುಡ್ಡವಾಗಿ ಪರಿಣಮಿಸಿದ. ಸಾವಿರಾರು ವರ್ಷಗಳಿಂದ ಇಲ್ಲಿನ ವಿಭೂತಿ ಮುಗಿಯುತ್ತಲೇ ಇಲ್ಲ. ನೀವು ಎಷ್ಟೇ ತೆಗೆದರೂ ಕೂಡ ಅದು ಅಕ್ಷಯವಾಗಿಯೇ ಇರುತ್ತದೆ. ಗಾಣಗಾಪುರ ಮುಖ್ಯವಾಗಿ ಜನ್ಮ ಜನ್ಮಾಂತರದ ಪಾಪಗಳನ್ನು ಕಳೆಯುವ ಮತ್ತು ಮಾನಸಿಕ ತೊಂದರೆಗಳನ್ನು ನಿವಾರಿಸುವ ಪುಣ್ಯಕ್ಕೆ. ಕೆಲವರು ಇದನ್ನ ಮಾನಸಿಕ ಕಾಯಿಲೆ ಎಂದು ಕರೆಯಬಹುದು. ಆದರೆ ಆಧುನಿಕ ವೈದ್ಯಕೀಯ ಲೋಕಕ್ಕೆ ಕೂಡ ಸವಾಲಾಗಿರುವ ಎಷ್ಟೋ ಕೇಸುಗಳು ಇಲ್ಲಿ ಗುಣವಾಗಿವೆ. ವಿಜ್ಞಾನಕ್ಕೆ ಸಾಕ್ಷಿ ಬೇಕು,
ಆದರೆ ಗಾಣಗಾಪುರಕ್ಕೆ ನಂಬಿಕೆ ಬೇಕು. ಇಲ್ಲಿನ ಪ್ರತಿ ಅಣುವಿನಲ್ಲೂ ಕೂಡ ದೈವತ್ವ ಅಡಗಿದೆ. ಸ್ವಾಮೀಜಿಯವರು ನಾನು ಸದಾ ಇಲ್ಲೇ ಇರುತ್ತೇನೆ ಮತ್ತು ಮಧ್ಯಾಹ್ನ ಸಮಯದಲ್ಲಿ ಇಲ್ಲಿ ಭಿಕ್ಷೆ ಸ್ವೀಕರಿಸುತ್ತೇನೆ ಎಂದು ಹೇಳಿದ್ರಂತೆ. ಆದ್ದರಿಂದ ಇಂದಿಗೂ ಕೂಡ ಮಧ್ಯಾಹ್ನದ ವೇಳೆ ಭಕ್ತರು ಗಾಣಗಾಪುರದಲ್ಲಿ ಭಿಕ್ಷೆ ನೀಡುವ ಮತ್ತು ಸ್ವೀಕರಿಸುವ ಸಂಪ್ರದಾಯವನ್ನ ಪಾಲಿಸುತ್ತಾರೆ. ಸ್ವಾಮಿಗಳು ಶ್ರೀಶೈಲದ ಕದಲಿವನಕ್ಕೆ ಹೋಗುವ ಮುನ್ನ ಭಕ್ತರಿಗಾಗಿ ತಮ್ಮ ನಿರ್ಗುಣ ಪಾದುಕೆಗಳನ್ನು ಬಿಟ್ಟು ಹೋದರು. ಇಂದಿಗೂ ದೇವಸ್ಥಾನದಲ್ಲಿರುವ ಈ ಪಾದುಕೆಗಳು ಕೇವಲ ಕಲ್ಲಿನ ಮೆಟ್ಟಿಲುಗಳಲ್ಲ, ಅದು ಜೀವಂತ ದೈವತ್ವದ ಸಂಕೇತ. ಪುರೋಹಿತರ ಪ್ರಕಾರ ಪೂಜೆಯ ಸಮಯದಲ್ಲಿ ಈ ಪಾದುಕೆಗಳನ್ನು ಸ್ಪರ್ಶಿಸಿದರೆ ಅವು ಮೃದುವಾದ ಮಾನವನ ದೇಹದಂತೆ ಭಾಸವಾಗುತ್ತದೆ ಎಂದು ಹೇಳುತ್ತಾರೆ.